ತಿನ್ಬೇಕು, ಕುಡಿಬೇಕು, ಸುಖವಾಗಿರ್ಬೇಕು ಅಂತ ಸಡನ್ ಆಗಿ ಸತ್ತೋಗ್ತಾರೆ. ಸತ್ತಿದ ತಕ್ಷಣ ನರಕಾಗ್ನಿಗೆ ಹೋಗ್ತಾರೆ. ಎಂತಾರೆ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಇಂಜಿನಿಯರ್ಗಳು ದಿನ ಏನ್ ಹೇಳಿ ನೋಡಿ, ದನ 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 ಅಂತ ಕುಳಿತಾ ಇರ್ತಾರೆ. ಶನಿವಾರ ಭಾನುವಾರ ಈ ಕೋರ್ಮಂಗ್ಲ ಕಡೆ ಇಂದ್ರನಾಥ್ ಕಡೆ ದನ ಕುಡಿಯೋದು, ಮೈ ಮೇಲೆ ಬಟ್ಟೆ ಇದೆಯೋ ಇಲ್ವೋ ಏನು ಗಮನ ಇಲ್ಲ ಬೇರೆ. ಅಂದ್ರೆ ಓದಿದ್ರೇನು ಮಹಾಜ್ಞಾನ ಬರುತ್ತೆ ಅಂತ ಹೋಗಿದ್ದಾರೆ. ನಾನು ಹೇಳೋದಂದ್ರೆ ಬೇರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಯಾರೋ ಮನಸ್ಸನ್ನ ನೋಯಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ದೊಡ್ಡ ದೊಡ್ಡ ಡಾಕ್ಟರ್ಗಳು ಮಾಡಿರ್ಬೋದು, ಇಂಜಿನಿಯರ್ಗಳು ಮಾಡಿರ್ಬೋದು ಅಲ್ವಾ. ಆ ಸಿಗರೇಟ್ ಪ್ಯಾಕ್ ಮೇಲೆ ಇದು ಸೇದೆ ಕ್ಯಾನ್ಸರ್ ಬರುತ್ತೆ ಅಂತ ಬರ್ದಿರ್ತದ. ಮತ್ತೆ ಏನ್ ನೀವು ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀರಾ? ಏನ್ ಜ್ಞಾನ ಕಲಿಯೋದಕ್ಕೆ ಹೋಗ್ತಾ ಇದ್ದೀರಾ? ಏನ್ ಕಲಿಯೋದಕ್ಕೆ ಹೋಗ್ತಾ ಇದ್ದೀರಾ? ಒಂದು ದಿವಸ ನಮ್ ಇದ್ರ ಬಗ್ಗೆ ಒಂದು ದೊಡ್ಡ ಪಾಠವಿದೆ ಪ್ರೇರೆ. ಒಂದು ಗಂಟೆಗಳ ಪಾಠವಿದೆ. ದೇವರು ನನ್ಗೆ ಸಮಯ ಮಾಡಿಕೊಟ್ರೆ ಖಂಡಿತವಾಗಿ ಅದ್ರ ಕುರಿತು ನಾನು ಮಾತಾಡ್ತೀನಿ. ಓಕೆ, ನೀವು ಕಾಲೇಜಲ್ಲಿ ಹೋಗ್ತಾ ಇದ್ರಾ? ಓಕೆ, ದೊಡ್ಡ ದೊಡ್ಡ ಡಾಕ್ಟರ್ ಆಗಿದ್ರ, ಇಂಜಿನಿಯರ್ ಆಗಿದ್ರ. ಸಿಗರೇಟ್ ಪ್ಯಾಕ್ ಮೇಲೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ ನೀವು ಸೇರ್ತಾ ಇದೆಯಾ ಅಂದ್ರೆ ನೀವು ಜ್ಞಾನ ಇದೆಯಾ, ಮೂಢತ್ವ ಕಲಿಯಕ್ ಹೋಗಿದ್ಯಾ ಅಲ್ವಾ? ವೇಷವಾಟಿಕೆ ಮಾಡಿದ್ರೆ, ವ್ಯಭಿಚಾರ ಮಾಡಿದ್ರೆ ನಿಮ್ಗೆ ಏಡ್ಸ್ ಬರುತ್ತೆ ಅಂತ ಗೊತ್ತಾದ್ರೆ ಹೆಣ್ಣಿನ ಸವಾಸ ಮಾಡ್ತಾ ಇದೆಯಾ, ಬಾರ್ಗಳಲ್ಲಿ ಕ್ಲಬ್ಗಳಲ್ಲಿ ಕುಡಿತಾ ಇದೆಯಾ ಅಲ್ವಾ? ಗುಟ್ಕಾ ತಿಂತಾ ಇದೆಯಾ, ಗುಟ್ಕದ ಮೇಲೆ ಬರ್ದಿರ್ತದಪ್ಪ ಇದು ತಿಂದ್ರೆ ಭಯಂಕರವಾದಂತ ಕ್ಯಾನ್ಸರ್ ಬರುತ್ತೆ ಅಂತ ಬರ್ದಿದ್ರು ನೀನು ತಿಂತಾ ಇದೆಯಾ ಅಂತ ಅಂದ್ರೆ ನಿನಗೆ ಏನ್ ಜ್ಞಾನ ಇದೆ? ಏನ್ ಜ್ಞಾನ ಕಲ್ತಿದ್ದೀರಪ್ಪ ನೀವು? ಅದೇ ಕುಡಿದ್ರೆ ಲಿವರ್ ಫೇಲ್ಯೂರ್ ಆಗುತ್ತೆ ಅಂತ ಬರ್ದಿದ್ರು ಆ ಬಾಟ್ಲ್ ಮೇಲೆ ಇದು ಹಿಂದಿಲ್ ಬರ್ದಿರ್ತದೆ ಸಾಫ್ಟ್